ಲೋಕಸಭೆ ರಾಜ್ಯಸಭೆ ಗಲಾಟೆಯೊಂದಿಗೆ ಇವತ್ತಿನ ನ್ಯೂಸ್ ಅವರ್ನ ಮುಂದುವರಿಸ್ತಾ ಇದ್ದೇವೆ. ನೆನ್ನೆಗೆ 143 ಇತ್ತು ಸಂಖ್ಯೆ. ಈ ಅಧಿವೇಶನದಲ್ಲಿ ಸಸ್ಪೆಂಡ್ ಆದ ಒಟ್ಟು ವಿಪಕ್ಷಗಳ ಸದಸ್ಯರ ಸಂಖ್ಯೆ ಲೋಕಸಭೆ ರಾಜ್ಯಸಭೆ ಸೇರಿ ಇವತ್ತಿಗದು 146 ಆಯಿತು. ಇವತ್ತು ಲೋಕಸಭೆಯಲ್ಲಿ 3 ಸಂಸದರು ಅಮಾನತ್ತಾಗುವ ಮೂಲಕ ಲೋಕಸಭೆಯಲ್ಲಿ ಅಮಾನತ್ತಾದ ಸಂಸದರ ಒಟ್ಟು ಸಂಖ್ಯೆ 100 ಆಯಿತು. 100 ಜನ ಲೋಕಸಭಾ ಸದಸ್ಯರು, 46 ಜನ ರಾಜ್ಯಸಭಾ ಸದಸ್ಯರು. ಇವತ್ತು ಸಸ್ಪೆಂಡ್ ಆದವರಲ್ಲಿ ಕರ್ನಾಟಕದ ಏಕೈಕ ಕಾಂಗ್ರೆಸ್ ಸಂಸದ DK ಸುರೇಶ್, ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ ಕಮಲನಾಥ್ ಅವರ ಮಗ ನಕುಲ್ನಾಥ್, ಛತ್ತೀಸ್ಗಢದ ಬಸ್ತಾರದ MP ದೀಪಕ್ ಬೈಸ್, ಈ 3 ಜನ ಲೋಕಸಭೆಯಲ್ಲಿ ಇವತ್ತು ಅಮಾನತಾದರು. ಸದನದ ಬಾವಿಗಿಳಿದು ಪ್ರತಿಭಟನೆ ನಡೆಸ್ತಾ ಇದ್ದ ಸಂದರ್ಭದಲ್ಲಿ ಅಲ್ಲಿಗೆ ಒಟ್ಟು ಸಂಖ್ಯೆ 146. ಲೋಕಸಭೆಯಲ್ಲಿ ಕರೆಕ್ಟಾಗಿ 100 ಜನ, 100 MPಗಳು, ರಾಜ್ಯಸಭೆಯಲ್ಲಿ 46. ಇವತ್ತು ಕೂಡ ಅದೇ ಆಗ್ರಹ. 13ನೇ ತಾರೀಕು ಏನು ಘಟನೆ ನಡೀತಲ್ಲ, ಇಬ್ಬರು ಯುವಕರು ಲೋಕಸಭೆಯ ಸದನದ ಬಾವಿಗೆ ಹಾರಿ ಕಲರ್ ಬಾಂಬ್ಗಳನ್ನು ಬ್ಲಾಸ್ಟ್ ಮಾಡಿತ್ತು. ಅದಕ್ಕೆ ಗೃಹ ಸಚಿವರು ಮತ್ತು ಪ್ರಧಾನಮಂತ್ರಿಗಳು ಉತ್ತರ ಕೊಡಲಿ ಅಂತ. ನೋಡಿ ಸಂಖ್ಯೆಗಳು ಹೆಂಗಾದವು ಅಂತ. ರಾಜ್ಯಸಭೆಯಲ್ಲಿ NDA ಮೈತ್ರಿಕೂಟದ 109, ವಿಪಕ್ಷಗಳ INDA ಮೈತ್ರಿಕೂಟದ 46 ಸಂಸದರು ಅಮಾನತ್ತಾದರು. ಅಲ್ಲಿಗೆ ಉಳಿದಂಥವ್ರು ಎಷ್ಟು ಜನ? ಮಿತ್ರಕೂಟದಿಂದ 95, ಇತರೆ 41 ಜನ ಇದ್ದಾರೆ. ಲೋಕಸಭೆಯಲ್ಲೂ ಈ ಸಂಖ್ಯೆ ಹಂಗೆ ಆಯಿತು. NDA ಮಿತ್ರಕೂಟದ 353 ಜನ ಇದ್ದಾರೆ. INDA ಮಿತ್ರಕೂಟದ 100 ಸಂಸದರ ಅಮಾನತ್ತಾದರು. ಅವರು ಉಳಿದಿದ್ದು 136, ಇತರೆ 57. ಇದು ಅಷ್ಟು ಸಸ್ಪೆನ್ಷನ್ಗಳ ನಂತರ, ಬರ್ಖಾಸ್ತುಗಳ ನಂತರ ಇವತ್ತಿನ ಲೋಕಸಭೆಯ ಬಲಾಬಲ. ಅಂದರೆ ಇದೇನು ಸರ್ಕಾರದ ಭದ್ರತೆ ಅಥವಾ ಅದರ ಮೇಲೆ ಪರಿಣಾಮ ಬೀರೋದು, ಈ ಅಧಿವೇಶನ ಮುಗಿಯೋ ತನಕ ನೀವು ಬರಂಗಿಲ್ಲಪ್ಪ ಅಂತ. ಪ್ರಜಾಪ್ರಭುತ್ವಕ್ಕೆ ಬಹಳ ಹಾನಿಕಾರಕ, ಪ್ರಜಾಪ್ರಭುತ್ವದ ಆರೋಗ್ಯದ ದೃಷ್ಟಿಯಿಂದ ಬಹಳ ಹಾನಿಕಾರಕ ಇದು. ಮಂಡಿಸಲಾಗುವ ಪ್ರತಿ ಮಸೂದೆಯ ಮೇಲೆ ಒಂದು ಆರೋಗ್ಯಕರ ಚರ್ಚೆ ಆಗಬೇಕಲ್ಲ. ಚರ್ಚೆನೇ ಇಲ್ಲದೆ ಮಸೂದೆಗಳ ಪಾಸು ನಾಟ್ ಅ ಗುಡ್ ಸೈನ್, ಡೆಫಿನೆಟ್ಲಿ ನಾಟ್ ಅ ಗುಡ್ ಸೈನ್. ನೋಡಿ, ಅಧಿವೇಶನ ನಾಳೆನೂ ನಡಿಬೇಕಾಗಿತ್ತು, ಇವತ್ತಿಗೆ ಮುಗಿಸ್ಬಿಟ್ರು. ನಾಳೆನೂ ನಡಿಬೇಕಾಗಿತ್ತು. ಡಿಸೆಂಬರ್ 4ನೇ ತಾರೀಕು ಶುರುವಾಗಿರುವಂಥ ಅಧಿವೇಶನ ನಾಳೆ ತನಕ ಆಗಬೇಕಾಗಿತ್ತು, ಇವತ್ತಿಗೆ ಮುಗಿಸ್ಬಿಟ್ರು. ಅನಿರ್ದಿಷ್ಟಾವಧಿಯವರೆಗೆ ಮುಂದೂಡಲಾಗಿದೆ. ಮುಂದಿನ ಅಧಿವೇಶನಕ್ಕೆ ಅಷ್ಟು ಸಂಸದರು ಬರಬಹುದು, ಬಜೆಟ್ ಅಧಿವೇಶನ ಇದೆ. DK ಸುರೇಶ್ ಅವರು ಅದನ್ನೇ ಹೇಳ್ತಾರೆ, ಪ್ರಜಾಪ್ರಭುತ್ವದ ದೇವಸ್ಥಾನದ ಒಳಗೆ ದಾಳಿ ನಡೆದಿದೆ. ಗೃಹ ಸಚಿವರು, ಪ್ರಧಾನಮಂತ್ರಿಗಳು ಈ ಬಗ್ಗೆ ಇನ್ನೂ ತನಕ ಮಾತಾಡಿಲ್ಲ. ಇಲ್ಲಿ ಸಂಸದರಿಗೆ ರಕ್ಷಣೆ ಇಲ್ಲ, ಬೇರೆಯವ್ರಿಗೆ ಏನು ರಕ್ಷಣೆ ಇದೆ? ಪ್ರತಿಭಟನೆ ನಡೆಸಿದ ಸಂಸದರನ್ನು ಅಮಾನತು ಮಾಡಿದ್ದಾರೆ, ನಿಯಮಗಳನ್ನು ಗಾಳಿಗೆ ತೂರಿ ಅಮಾನತು ಮಾಡಿದ್ದಾರೆ, ಮಾತನಾಡುವ ಹಕ್ಕನ್ನು ಕಸಿದುಕೊಳ್ಳಲಾಗ್ತಾ ಇದೆ. ಇದನ್ನು ಖಂಡಿಸಿ ನಾವು ಬಾವಿಗಿಳಿದು ಪ್ರತಿಭಟನೆ ನಡೆಸಿದ್ವಿ. ಇವತ್ತು ನಮ್ಮನ್ನು 3 ಜನರನ್ನು ಅಮಾನತು ಮಾಡಿದ್ದಾರೆ. ಪ್ರತಿಭಟನೆ ನಡೆಸೋದು ಪ್ರತಿಯೊಬ್ಬ ಸದಸ್ಯನ ಹಕ್ಕು ಅಂತ ಕೇಳಿಸ್ಕೊಳ್ಳಿ. ಪ್ರಜಾಪ್ರಭುತ್ವದ ದೇವಸ್ಥಾನಕ್ಕೆ ವಿಶೇಷವಾದಂತಹ ಸಂದರ್ಭದಲ್ಲಿ ಕೆಲವರು ಒಂದು ದಾಳಿ ಮಾಡಿರುವಂತದ್ದನ್ನ ನಾವೆಲ್ಲರೂ ಕೂಡ ಗಮನಿಸಿದ್ದೇವೆ. ಇವತ್ತು ನಡೆದಂತಹ ದುರ್ಘಟನೆ ಬಗ್ಗೆ ಪ್ರಧಾನಮಂತ್ರಿಗಳು ಮತ್ತು ಕೇಂದ್ರ ಗೃಹ ಸಚಿವರು ಲೋಕಸಭೆಯಲ್ಲಿ ಇದಕ್ಕೆ ಉತ್ತರ ಕೊಡಬೇಕು ಮತ್ತು ತನಿಖೆಯನ್ನ ಸವಿಸ್ತಾರವಾಗಿ ಮಾಡಬೇಕು ಅಂತ ಅಂದ್ರೆ ಎಲ್ಲರನ್ನೂ ಕೂಡ ಇದಕ್ಕೆ ಒಳಪಡಿಸಬೇಕು. ಯಾರು ಪಾಸ್ ಕೊಟ್ಟಿದ್ದಾರೆ, ಯಾವ ಸಂಸತ್ ಸದಸ್ಯರು ಪಾಸನ್ನ ಕೊಟ್ಟಿದ್ದಾರೆ, ಅವ್ರನ್ನೂ ಇದಕ್ಕೆ ಒಳಪಡಿಸಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನ ಇಡೀ ವಿರೋಧ ಪಕ್ಷ ಇವತ್ತು ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ಮಂಡಿಸಿದ್ವಿ. ಆದ್ರೆ ಇವತ್ತು ಪ್ರಜಾಪ್ರಭುತ್ವದ ದೇವಸ್ಥಾನಕ್ಕೆ ರಕ್ಷಣೆ ಇಲ್ಲ, ಬೇರೆಯವರೆಲ್ಲರಿಗೂ ಕೂಡ ಎಲ್ಲಿ ರಕ್ಷಣೆಯನ್ನ ಕೊಡ್ಲಿಕ್ಕೆ ಆಗ್ತದೆ ಅಂತಕ್ಕಂಥ ಧ್ವನಿಯನ್ನ ಎತ್ತಿದ್ರಿಂದ ಇವತ್ತು ವಿರೋಧ ಪಕ್ಷವನ್ನ ಹತ್ತಿಕ್ಕುವಂತ ಕೆಲಸವನ್ನ ಇವತ್ತು ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಮಾಡ್ತಾ ಇದೆ. ಕೊನೆಯದಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.